ಇಂದಿರಾ ಕ್ಯಾಂಟೀನ್ ಅನ್ನು ನಾವೆಲ್ಲರೂ ಸೇರಿ ರಾಜ್ಯದ ಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಮಹಂಕಾಳ್ ವೈದ್ಯರವರ ಮುಖಂಡತ್ವದಲ್ಲಿ ಮತ್ತು ನಮ್ಮ ನಗರಸಭೆಯ ಅಧ್ಯಕ್ಷರು, ಪ್ರಾಧಿಕಾರದ ನಗರಸಭೆಯ ಅಧ್ಯಕ್ಷರು ಮತ್ತು ನಮ್ಮ ಗ್ಯಾರಂಟಿ ಸಮಿತಿಯ ಜಿಲ್ಲಾಧ್ಯಕ್ಷರು, ತಾಲೂಕಾ ಅಧ್ಯಕ್ಷರು, ವಾರ್ಡ್ ಮೆಂಬರು, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಎಲ್ಲರೂ ಸೇರಿ ನಾವು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ. ನಾವು ಬಹಳ ಖುಷಿ ಅನಿಸುತ್ತೆ. ಸರ್ಕಾರ ಯಾವ ಉದ್ದೇಶಕ್ಕಾಗಿ ಬಡವರಿಗಾಗಿ, ಜನಸಾಮಾನ್ಯರಿಗಾಗಿ ಕಡಿಮೆ ದರದಲ್ಲಿ ಈ ವ್ಯವಸ್ಥೆಯನ್ನು ಇಡೀ ರಾಜ್ಯಾದ್ಯಂತ ಮಾಡಿದೆ. ಕಳೆದ ಹಿಂದಿನ ಸರ್ಕಾರ ಇರ್ತಕ್ಕಂಥ ಸಂದರ್ಭ ಮನೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಅನೇಕ ಭಾಗ್ಯಗಳನ್ನು ಕೊಡೋದ್ರ ಮುಖಾಂತರ ಎಲ್ಲ ನಗರ ಪಟ್ಟಣದಲ್ಲೂ ಕೂಡ ಇಂಥ ಒಂದು ಇಂದಿರಾ ಕ್ಯಾಂಟೀನ್ ತೆರೆಯೋದ್ರ ಮುಖಾಂತರ ಆ ಭಾಗದ ಜನಗಳಿಗೆ ಒಳ್ಳೆಯ ಆಹಾರವನ್ನು, ಬೆಳಗ್ಗೆ ತಿಂಡಿಯನ್ನು ಮತ್ತು ಮಧ್ಯಾಹ್ನ ಊಟವನ್ನು, ಸಾಯಂಕಾಲ ಊಟವನ್ನು ಕಡಿಮೆ ದರದಲ್ಲಿ ಕೊಡಬೇಕು ಅಂತ ಚಿಂತನೆ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಏನು ಪ್ರಾರಂಭ ಮಾಡಿದ್ರು. ಇಂದು ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಎಲ್ಲೆಲ್ಲಿ ನೆನೆಯುವುದಿಗೆ ಬಿದ್ದಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ಗಳನ್ನು ಆದಷ್ಟು ಬೇಗ ಅದನ್ನು ಪ್ರಾರಂಭ ಮಾಡಿ ಅನ್ನೋ ಆದೇಶವನ್ನು ಕಳಿಸಿದ್ದಾರೆ. ಸಂಸ್ಥೆಯ ನಗರಸಭೆ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಎಲ್ಲ ಕಡೆಗೂ ಆಗ್ತಿದೆ. ತಾಲೂಕಿಗೆ ಒಂದಲ್ಲ, ಈಗಾಗಲೇ ಆಗಿದೆ. ಈಗ ನಮ್ಮಲ್ಲಿ ಭಟ್ಕಳದಲ್ಲೆಲ್ಲ ಆಗಿದೆ. ಈಗ ಹಾಗಾಗಿ ಇದರ ಉದ್ದೇಶ, ಇದರ ಪ್ರಯೋಜನ, ಉದ್ದೇಶ ನಮ್ದು ಸಾಮಾನ್ಯ ಜನಕ್ಕೆ ಬಡವರಿಗೆ ಸಿಗ್ಬೇಕು, ಇದರ ಪ್ರಯೋಜನನು ಅವರಿಗೆ ಸಿಗ್ಬೇಕು. ಅದರಲ್ಲಿ ಇಲ್ಲಿ ಬಂದು ನೋಡಿದಾಗ ಬಹಳ ಸಂತೋಷ ಆಯ್ತು. ಶಾಸಕರು ಹೇಳಿದ್ರು, ಒಳ್ಳೆ ಪ್ಲೇಸ್ ಅನ್ನು ಹುಡುಕಿದ್ರಿ ಅಂತ ಹೇಳಿದ್ರು. ಇಲ್ಲ, ಹಾಸ್ಪಿಟ್ಲಿಗೆ ಬಂದಿರ್ತಾರೆ ದೂರ ಹಳ್ಳಿಯಿಂದ. ಅವ್ರದ್ದು 24 ಗಂಟೆ ಶಾಸಕರದಷ್ಟೇ. ಸಸಿ ಸಿದ್ದಾಪುರ ಬಿಟ್ಟರೆ ಬೇರೆ ಏನು ಕೇಳೋದಿಲ್ಲ ಅವ್ರು. ಯಾವ ಮಂತ್ರಿಗಳ ಹತ್ರ ನನ್ಗಲ್ಲಿ ವ್ಯವಸ್ಥೆ ಮಾಡಬೇಕು, ಎಲ್ಲ ಕಡೆ ಇಡೀ ದೇಶದ ಮೂಲೆಯಿಂದ ಬರ್ತಾರೆ ಅಂದೇಳಿ ಎಲ್ಲ ಹೋಗಿ ಅಲ್ಲಿ ಕೂತ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ 3 ಕೋಟಿ ರೂಪಾಯಿ ಮತ್ತೆ ಅಂಡರ್ಗ್ರೌಂಡ್ ಆಗ್ಬೇಕು, ಲೈನ್ ಕರೆಂಟ್ ವ್ಯವಸ್ಥೆ ವ್ಯತ್ಯಾಸ ಆಗ್ತದೆ, ಅದು ಆಗ್ಬಾರ್ದು ಅನ್ನುವಂಥದ್ದಕ್ಕೆ ಈಗ 3 ಕೋಟಿ ರೂಪಾಯಿ ತಂದು ಅದನ್ನ ಮಾಡ್ತಾ ಇದ್ದಾರೆ. ಇನ್ನೂ ಮುಗಿಲಿಲ್ಲ ಅವ್ರದ್ದು. ಹೆಚ್ಚು ಕಡಿಮೆ 1,000 ಕೋಟಿ ಕೊಟ್ಟರು ಮುಗುದಿಲ್ಲ. 50 ಮಾತ್ರ ಹಿಡಿದ್ರು, ಮತ್ತೆ ತಂದಿದ್ದು ಇರ್ಲಿಲ್ಲ. SC, ST, PWD, ಫೋರ್ಟ್ ಬ್ರಿಡ್ಜು ನಾವು ಕೆಲವೊಮ್ಮೆ ಅವ್ರದ್ದು ಬೇರೆ ಭಾಗದ ಎಲ್ಲ ಕಡೆಗೂ ನಾವು ಮಾಡ್ತೇವೆ. ನಮ್ಮ ಸರ್ಕಾರದ ಉದ್ದೇಶ, ನಮ್ಮ ಉದ್ದೇಶ ಸಾಮಾನ್ಯ ಜನರು, ಬಡವರು, ಕಾರ್ಮಿಕರು ಸುಖವಾಗಿರ್ಬೇಕು, ಅವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅನ್ನುವಂಥ ಒಳ್ಳೆಯ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಇದರ ಉಪಯೋಗವನ್ನು ತಗೊಂಡು ಎಲ್ಲರ ಸಹಕಾರದಿಂದ ಇದು ಒಳ್ಳೆ ಏನು ಅಡುಗೆ ಏನು ಕೊಡ್ತಾರಲ್ಲ, ಅವರು ಬಹಳ ಒಂದು 25 ವರ್ಷ ಇದೇ ಹೋಟೆಲ್ ಬಿಸ್ನೆಸ್ ಅಲ್ಲೇ ಇದ್ದವರು. ಹಾಗಾಗಿ ಅವರು ಹಾಗೆ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ. ಮಾಡದಿದ್ದರೆ ನಮ್ಮ ಜಿಲ್ಲೆಯವರು ಅಥವಾ ನಿಮ್ಮ ಶಿರ್ಸಿಯವರು ಬಿಡೋದಿಲ್ಲ ಯಾರಿಗೂ. ಫ್ಯಾಷನ್ ಪ್ರಿಯರೇ, ಇಲ್ಲಿದೆ ಬಂಪರ್ ಆಫರ್. ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ. ಮಹಾಲಸ ಬ್ರ್ಯಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ. ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕ ಸೇಲ್. ಬ್ರಾಂಡೆಡ್ ಬಟ್ಟೆಗಳು, ಅದು ಕೆಜಿ ಲೆಕ್ಕದಲ್ಲಿ. ಎಸ್, ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್. 1 ಕೆಜಿ ಬಟ್ಟೆಗೆ ಕೇವಲ 899 ರೂಪಾಯಿಗಳು. ಇದು ಕೇವಲ ಆಫರ್ ಅಲ್ಲ, ಧಮಾಕ ಆಫರ್. ಅಷ್ಟೇ ಅಲ್ಲ, ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ. ಈ ಆಫರ್ ಕೆಲವೇ ದಿನಗಳು ಮಾತ್ರ. ಸ್ಥಳ: ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ, ವೀರಭದ್ರ ಗಲ್ಲಿ, ಶಿರಸಿ.